ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಗುರು. ಈ ಒಂದು ಕರ್ನಾಟಕ ಆರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಮೊದಲನೇದಾಗಿ ಎಲ್ಲವನ್ನೂ ಹೇಳ್ಬಿಡ್ತೀನಿ. ನಾನಂತರ ಮೊದಲೇ ದರ್ಶನ್ ಅವರ ಅಭಿಮಾನಿ ಅಲ್ಲ. ನಾನು ಯಾವ ಮೀಡಿಯಾಗಳ ಬಗ್ಗೆನೂ ಯಾರ ಪರವಾಗಿಯೂ ಮಾತಾಡ್ತಾ ಇಲ್ಲ. ನಾನು ಮೊದಲನೇದಾಗಿ ಮತ್ತು ಈಗ ಏನು ಕೊಲೆ ಆದಂಥ ರೇಣುಕಾಸ್ವಾಮಿ ಅವ್ರ ಬಗ್ಗೆನೂ ಅವ್ರ ಪರವಾಗಿಯೂ ಮಾತಾಡ್ತಾ ಇಲ್ಲ. ನಾನು ಅವರಿಗೋಸ್ಕರನೂ ಅವರಿಗೂ ಬೈತಾ ಇಲ್ಲ. ದರ್ಶನ್ ಪರವಾಗಿಯೂ ಮಾತಾಡೋಂಗಿಲ್ಲ. ಏನೇ ಇದ್ರೂ ನ್ಯಾಯ. ಯಾಕಂದರೆ ಈ ಒಂದು ಕೆಲವೊಂದಿಷ್ಟು ದಿನಗಳಿಂದ ನೋಡ್ತಾ ಇದ್ದೀವಿ ನಾವೆಲ್ಲ. ಮಾ ನ್ಯೂಸ್ ಚಾನಲ್ ತೆಗೆದ್ರೆ ಸಾಕು, ಎಲ್ಲ ಚಾನಲಲ್ಲಿ ಬರೀ ದರ್ಶನ್ ದರ್ಶನ್ ದರ್ಶನ್. ಎಲ್ಲ ಚಾನಲ್ ಅನ್ನೋಕ್ಕಿಂತ ಕೆಲವೊಂದಿಷ್ಟು ಚಾನಲ್ಗಳಲ್ಲಿ, ಯಾಕಂದರೆ ಕೆಲವೊಂದಿಷ್ಟು ಚಾನಲ್ ಒಳ್ಳೆ ರೀತಿಯಾಗಿ ನ್ಯೂಸ್ಗಳನ್ನ ಕೊಡ್ತಾಯಿದ್ದಾರೆ. ಯಾಕಂದರೆ ಈ ಕೆಲವೊಂದಿಷ್ಟು ನಾವೇ ಪಂಟ್ರು ಅನ್ನುವಂಥ ಒಂದಿಷ್ಟು ನ್ಯೂಸ್ ಆ್ಯಂಕರ್ಗಳು ಕೆಲವೊಂದು ಜನ ಮಾತಾಡ್ತಾ ಇದ್ದಾರೆ. ಇರಲಿ, ಅವರು ಯಾಕೆ ಮಾತಾಡಲಿ, ನಾವೇನು ಬೇಡ ಅಂತ ಹೇಳ್ತಾಯಿಲ್ಲ. ಯಾಕಂದರೆ ತಪ್ಪೇ. ಯಾರು ತಪ್ಪು ಮಾಡಿದರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಇನ್ನೂ ಕಸ್ಟಡಿಗಳು ತೊಗೊಂಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕಾನೂನು ಏನೂ ಹೇಳಿಲ್ಲ. ಅದರಲ್ಲಿ ಇವರು ಏನು ಅಲ್ಲಿ ಯಾವುದು ಅನ್ನಪೂರ್ಣೇಶ್ವರ ಠಾಣೆ ಮುಂದೆ ಯಾವುದೇ ರೀತಿ ಯಾವ ಚಾನಲ್ಗಳು ಯಾವುದೇ ರೀತಿ ವಿಡಿಯೋ ಮಾಡುವಂತಿಲ್ಲ, ಮತ್ತು ಯಾವುದೇ ರೀತಿ ಏನೂ ಈ ಸುದ್ದಿಗಳನ್ನು ನೀವು ಯಾವುದೇ ತೋರಿಸುವಂತಿಲ್ಲ ಅಂತ ಕೆಲವಷ್ಟು ಅಲ್ಲಿ ವಿಡಿಯೋಗಳನ್ನು ಮಾಡುವಂತಿಲ್ಲ ಅಂತ ಆಲ್ರೆಡಿ ಅವ್ರು ಜಾಮೀನು ಹಾಕ್ಯಾರ. ಅಲ್ಲಿ ಇವರಿಗೆ ಅಲ್ಲೆಲ್ಲ ಜಾಮೀನು ಹಾಕಿದ್ದಾರೆ. ಒಳಗಡೆ ಏನು ನಡೀತು ಎಂತ ಅನ್ನೋದನ್ನು ಇವರಿಗೆ ಪ್ರತಿ ಸಾರಿನೂ ಮಾಹಿತಿ ಕೊಡ್ತಾರೆ. ಯಾರು ಕೊಡ್ತಾರೆ ಮಾಹಿತಿ? ಎಲ್ಲ ಪೊಲೀಸರುಗಳು ಒಳಗಡೆ ಕಷ್ಟಗಳು ಗುಪ್ತವಾದಂಥ ಕಾನೂನುಗಳು ತನಿಖೆ ನಡೆಸ್ತಿರ್ತಾರೆ. ಅಂಥದ್ರೊಳಗಡೆ ಯಾರು ಇವರಿಗೆ ಮಾಹಿತಿಗಳನ್ನು ನೀಡ್ತಾರೆ ಅಂತ ಪ್ರತಿಯೊಂದು ಕೆಲವೊಂದಿಷ್ಟುಗಳನ್ನು ಹಾಕಿರ್ತಾರೆ. ಅಷ್ಟು ಕೊಲೆ, ಅಷ್ಟು ಚುಚ್ಚಿದಾನಂತೆ, ಇಷ್ಟು ಮಾಡಿದಾನಂತೆ. ಇದರಲ್ಲಿ 13 ಜನ ಕೊಲೆಗಾರರ 19 ಜನ ಇದ್ದಾರೆ ಇರ್ಬೋದು. ಆದರೆ ತಪ್ಪೇ. ಇವತ್ತು ದರ್ಶನ್ ಅವರು ತಪ್ಪು ಮಾಡಿದಾರಂತೆ, ದರ್ಶನ್ ಅವ್ರಿಗೆ ಏನಾದ್ರು ಕಾನೂನು ಪ್ರಕಾರವಾಗಿ ಅವ್ರಿಗೆ ಏನು ಶಿಕ್ಷೆ ಆಗುತ್ತೋ ಅದು ಆಗಲಿ. ಯಾಕಂದರೆ ಅದರೊಳಗೆ ಅವ್ರು ಸಿಕ್ಕೊಂಡಿದ್ದೆ, ಅದರೊಳಗೆ ಅದನ್ನು ಮಾಡಿದ್ದೇ ಪ್ರೂವ್ ಅಂತ ಕಾನೂನು ನ್ಯಾಯಾಲಯಗಳು ತಿಳಿಸಿದರೆ ಆ ಶಿಕ್ಷೆ ಅವ್ರಿಗೆ ಆಗಲೇಬೇಕು. ಯಾಕಂದರೆ ತಪ್ಪು ಎಲ್ರಿಗೂ ಒಂದೇ, ಎಲ್ಲರಿಗೂ ಕಾನೂನು ಒಂದೇ. ಯಾವ ವ್ಯಕ್ತಿಯೂ ದೊಡ್ಡ ವ್ಯಕ್ತಿ ಅಲ್ಲ, ಯಾವ ವ್ಯಕ್ತಿ ಸಣ್ಣ ವ್ಯಕ್ತಿಯೂ ಅಲ್ಲ. ಯಾಕಂದರೆ ಕಾನೂನು ಮುಂದೆ ನಾವೆಲ್ಲರೂ ಒಂದೇ. ಅಂಥದ್ರೊಳಗಡೆ ಯಾವುದೇ ಆಗಲಿ, ಇನ್ನೂ ಕಾನೂನು ಕಸ್ಟಡಿಗಳು ತೊಗೊಂಡಿದ್ದಾರೆ ಅವ್ರನ್ನ. ಏನಂಬುದು ಇನ್ನೂ ವಿಚಾರಣೆ ನಡೀತಾ ಇದೆ. ಯಾವುದೇ ರೀತಿಯಾಗಿರ್ಬೋದು. ಕೆಲವೊಂದಿಷ್ಟು ಮೀಡಿಯಾಗಳನ್ನು ನೋಡ್ತಾ ಇದ್ದೀನಿ ನಾನು. ಪವಿತ್ರ ಗೌಡ 2ನೇ ಹೆಂಡತಿ ಅಂತ ಆಗ್ಯಾರ. ದರ್ಶನ್ ಅವರ 2ನೇ ಹೆಂಡತಿ ಅಂತ. ಎಲ್ಲಿ ಯಾರು ಹೇಳಿದ್ದಾರೆ 2ನೇ ಹೆಂಡತಿ ಅಂತೇಳಿ? ಯಾವ ಮೀಡಿಯಾದ ಮುಂದೆ ಹೇಳಿದ್ದಾರೆ? ಅಥವಾ ಯಾರು ದರ್ಶನ್ ಅವರು ಹೇಳಿದಾರ ಅಥವಾ ಪವಿತ್ರ ಗೌಡ ಅವರು ಹೇಳಿದಾರ ನಾವು 2ನೇ ಹೆಂಡತಿ ಅಥವಾ ನಾನು ಮದುವೆ ಮಾಡ್ಕೊಂಡಿದ್ದೀನಿ 2ನೇದಾಗಿ ಅಂತ ಯಾರಾದರೂ ಹೇಳಿದಾರ? ನೀವೇ ಹಾಕ್ತಾಯಿದ್ದಾರೆ ಪವಿತ್ರ ಗೌಡ 2ನೇ ಹೆಂಡತಿ ಅವರು ಅಂತೇಳಿ. ಏನು ಹಾಕೋದ್ರೊಳಗೆ ಅರ್ಥನೇ ಇರಲ್ಲ. ವಿಚಾರಗಳನ್ನು ಎಲ್ಲವನ್ನೂ ತಿಳ್ಕೊಳ್ಬೇಕು. ನಿಮ್ಗೆ ಯಾರು ಹೇಳ್ತಾರೆ ಈ ರೀತಿ ಹೀಗೆ ಮಾಡಿದ್ದಾರೆ, ಈ ರೀತಿ ಇಲ್ಲ ಅಂತ? ಕೆಲವೊಂದು ಜನರಿಗೆ ತೋರಿಸ್ತಾ ಇದ್ರಿ, ಇಷ್ಟು ಕೊಲೆ ಮಾಡಿದನಂತೆ, ಇಲ್ಲಿ ಗಾಯ ಆಗಿದಂತೆ, ಹಿಂಗೆ ರಾಡಿಲೆ ಹೊಡೆದನಂತೆ. ಯಾರು ಹೊಡೆದಾರೆ? ಇದು ಕಾನೂನು ನಾನು ಯಾವ ಪರವಾಗಿ ಮಾತಾಡ್ತಾ ಇಲ್ಲ. ಯಾಕಂದರೆ ದರ್ಶನ್ ಅವರೇ ಆ ಮಾಡಿದ್ದೇನಾದ್ರು ಸಾಬೀತಾದರೆ ಅವ್ರಿಗೆ ಶಿಕ್ಷೆ ಆಗಲಿ. ನಾವಾದರೂ ಕೇಳ್ತೀವಿ, ಶಿಕ್ಷೆ ಆಗಲೇಬೇಕು ತಪ್ಪು ಮಾಡಿದವನಿಗೆ. ಇನ್ನೂ ಕಾನೂನು ಪ್ರಕಾರ ಅದು ಏನೂ ಆಗಿಲ್ಲ. ಇನ್ನೂ ತನಿಖೆ ನಡೆಸ್ತಾ ಇದ್ದಾರೆ. ಆಗಿದೆ ಆಲ್ರೆಡಿ. ಎಲ್ಲರೂ ಏನು ನಾವೇ ನ್ಯಾಯಾಧೀಶರು ಅನ್ನುವಂಥದ್ದು ಕೆಲವಷ್ಟು ಮಾತುಗಳನ್ನ ಹಾಕ್ತಾಯಿದ್ದಾರೆ. ನೀವೇ ಎಲ್ಲವನ್ನು ನಿಮ್ಗೆ ಗೊತ್ತಿದ್ರೆ ಮತ್ತು ನೀವೇ ಹೋಗಿ ಹೇಳ್ಬೋದು ಅಲ್ಲ. ನಾವೇ ಕೋರ್ಟ್ ಮುಂದೆ ನೀವೇ ಹೇಳ್ಬಿಡ್ರಿ, ಇಂಥವೆಲ್ಲ ನಾವೇ ನೋಡೀವಿ, ನಾವೇ ನೋಡೀವಿ, ನಾವೇ ಈ ಆಲ್ರೆಡಿ ನಡೀತಾ ಇದ್ದದನ್ನು ಅಂತ ಅನ್ನುವಂಥ ರೀತಿಯೊಳಗೆ ಹೇಳ್ತಾ ಇದ್ದಾರೆ. ನೀವೇ ಎಲ್ಲ ನೋಡಿರಿ ಅಂತ ಅನ್ನುವಷ್ಟು ರೀತಿಯೊಳಗೆ ನೀವು ಹೇಳ್ತಾ ಇದ್ದಾರೆ. ನೀವೇ ಕೋರ್ಟ್ ಮುಂದೆ ಸಾಕ್ಷಿ ಹೇಳ್ಬಿಡ್ರಿ. ಮತ್ತೆ ಯಾಕೆ ಎಲ್ಲ ಪೊಲೀಸ್ ಅಧಿಕಾರಿಗಳೆಲ್ಲ ವಿಚಾರಣೆ ಮಾಡಬೇಕು? ಎಲ್ಲವನ್ನು ನಿಮಗೆ ಯಾವುದೇ ರೀತಿಯಾದಂಥದ್ದು ಏನೂ ಹೇಳೋಕ್ಕಾಗಂಗಿಲ್ಲ. ಯಾವ ಮೀಡಿಯಾ ಇರ್ಬೋದು, ಏನೇ ಇರಿದ್ರಿ, ಎಲ್ಲವನ್ನು ಹಿಂಗೆ ಮಾಡಿದ್ದಾರೆ, ಹಿಂಗಿಲ್ಲ, ಅಷ್ಟು ಕೊಲೆ ಮಾಡಿದ್ದಾರೆ, ಅಷ್ಟು ಇದಾಗಿದ್ದಾವೆ. ಯಾಕೆಂದರೆ ಮೊದಲು ದರ್ಶನ್ ಅವರು ಈ ಮೀಡಿಯಾಗಳಿಗೆ ಕೆಲವಷ್ಟು ಜನ ಬೈದಿದ್ದು ನಾವು ನೋಡಿದ್ದೀವಿ. ನಮ್ಮನ್ನ ಸೂಳೆ ಮತ ಮೀಡಿಯಾದವರು. ನಾನು ಇಷ್ಟೇ ಹೇಳ್ತಾ ಇರೋದು, ನೀವೆಟ್ಟೆ ಸಿಕ್ಕಾಕಿದ್ರು. ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ನೀವು ಅಷ್ಟೆಲ್ಲ ಮಾಡೇ ಇಷ್ಟೊಲು ಬಂದಿದ್ದೀನಿ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಸ್ವಾಮಿ, ಅಷ್ಟೊಂದು ಜೈಲ್ ಹೋಗೇ ಬಂದೋ ನಾನು ಸ್ವಾಮಿ. ನನಗೆ ಮೀಡಿಯಾ ನನ್ನ ಶಾಖ ಸಮಾನ. ಏನ್ರಿ ಕಿತ್ಕೊಳ್ತೀರ ನಂದು? ಆದರೆ ಅವನು ತಪ್ಪು ಮಾಡಿದಾನೆ ಅಂತ ಅವನು ಯಾರೇ ಆಗಲಿ, ತಪ್ಪೇ. ಶಿಕ್ಷೆ ತಪ್ಪು ಮಾಡಿದವನಿಗೆ ಆಗಲೇಬೇಕು. ಹೌದಾ?
ಯಾವ ವ್ಯಕ್ತಿನೇ ಇರಲಿ, ನಟ ಇರ್ಬೋದು, ಯಾವನೇ ಸಣ್ಣ ವ್ಯಕ್ತಿನೇ ಇರ್ಬೋದು, ತಪ್ಪು ಮಾಡಿದವನು ಶಿಕ್ಷೆ ಆಗಲೇಬೇಕು. ಯಾರೇ ಆಗಲಿ ವಿಚಾರಗಳನ್ನ ತಿಳ್ಕೊಂಡಿರ್ಬೇಕು. ಕೆಲವೊಂದಿಷ್ಟು ಈಗ ರೇಣುಕಾಸ್ವಾಮಿಯವ್ರ ಕೊಲೆ ಆದ ನಂತರ ರೇಣುಕಾಸ್ವಾಮಿ ಕೆಲವೊಂದು ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೆ, ಬಡಪಾಯಿ, ಅಮಾಯಕ. ಯಾಕೆ ಅಮಾಯಕ? ಆ ವ್ಯಕ್ತಿ ಕೆಲವೊಂದಿಷ್ಟು ಸುದ್ದಿಗಳನ್ನು ತೋರಿಸ್ತಾ ಇದ್ದರು, ಕೆಲವೊಂದಿಷ್ಟು ನೋಡ್ತಾ ಇದ್ವಿ. ಆ ವ್ಯಕ್ತಿ ಏನೋ ಕೆಲವೊಂದಿಷ್ಟು ಮೆಸೇಜ್ಗಳನ್ನ ಕಳಿಸಿದ್ನಂತೆ, ಏನೋ ವೈಯಕ್ತಿಕ ಫೋಟೋಸ್ಗಳನ್ನ ಕಳಿಸಿದಂತೆ. ಆವಾಗ ಅದನ್ನು ರೀತಿಯಾಗಿ ನೋಡಿಕೊಂಡ್ರೆ ಹೆಂಗೆ ಆ ವ್ಯಕ್ತಿ ಅಮಾಯಕ, ಬಡಪಾಯಿ ಆಗ್ತಾನೆ? ಎಲ್ಲವನ್ನು ವಿಚಾರವನ್ನು ಇಟ್ಕೊಂಡು ಎಲ್ಲವನ್ನು ನಾವು ಯಾವುದೇ ಪರವಾಗಿ ಯಾರ ಪರವಾಗಿ ಮಾತಾಡ್ತಾ ಇಲ್ಲ. ಯಾಕಂದರೆ ಹಿಂದಿನ ಒಂದು ದ್ವೇಷವನ್ನು ಇಟ್ಕೊಂಡು ಬಂದು ಈಗ ಹಾಕಿ ರುಬ್ಬೋದಲ್ಲ. ಇದ್ದದ್ದನ್ನು ಇದ್ದಂಗೆ ಹೇಳಬೇಕು. ಯಾವುದೇ ವ್ಯಕ್ತಿ ಆಗಿರಲಿ, ಏನೇ ಇದ್ದರೂ, ಯಾವುದೇ ಒಂದು ಸಂದರ್ಭ ಇರಲಿ, ಎಲ್ಲಿ ಯಾವ ರೀತಿ ಏನೋ ಮಾತಾಡಬೇಕು ಅದನ್ನೇ ಮಾತಾಡಬೇಕು. ಯಾವುದೇ ಸಿಟ್ಟು ತೊಗೊಂಡು ಬಂದು ಹೀಗೆ ಹಾಕಿ ಹಿಂಗೆ ಅಂದಿದ್ನೇ ಅಂತ ತಿಳ್ಕೊಂಡು ಹಾಕಿ ರುಬ್ಬ ಆಗಬಾರ್ದು. ಯಾಕೆ ಈಗ ನಡೀತಾ ಇದ್ದೇವಲ್ಲ ಇಷ್ಟು ದಿವಸ ಅವೆಲ್ಲ ಪ್ರಜ್ವಲ್ ರೇವಣ್ಣ ಅವ್ರದ್ದಾಯಿತು, ಅದಾದ ನಂತರ ಸತ್ತಮಿಗೌಡ್ರದು, ನಿವೇದಿತಗಳು, ಚಂದನ, ಇದೇ ರೀತಿ ಅವ್ರದ್ದಾದ ಅದೆಲ್ಲ ಮಾಡ್ಕೊಂಡು ಬಂದು ಕಡೆಗೂ ಲಾಸ್ಟಿಗೆ ಇವರು ದರ್ಶನ್ ಅವರು ಸಿಕ್ಕಾಕೊಂಡ್ಬಿಟ್ರು. ಸಿಕ್ತು ರುಬ್ಬಿದ್ದು ಅಷ್ಟು ಒಂದು ನಿಮಗೆ ಇದನ್ನು ಮಾಡಿದಾರೆ ಅಂತಂದ್ರೆ ಅರ್ಥ ಆಯಿತು. ಯಾವುದೇ ಆಗಲಿ ವಿಚಾರಣೆಯನ್ನು ಇದ್ದಂಗೆ ಹೇಳ್ಬೇಕು. ಈಗ ನಾವು ಕೆಲವಷ್ಟು ಚಾನಲ್ಗಳ ಬಗ್ಗೆ ನಾವು ಏನು ಮಾತಾಡೋಕ್ಕಲ್ಲ. ಯಾಕಂದ್ರೆ ಕೆಲವಷ್ಟು ನಾವು ನೋಡಿದ್ವಿ, ರಿಪಬ್ಲಿಕ್ ಕನ್ನಡ ಅನ್ನೋ ಚಾನಲ್ ಕೂಡ ನಟ ದರ್ಶನ್ ಮೇಲೆ ಕೇಳೋಕ್ ಸಿಕ್ಕಿರುವ ಕೊಲೆ ಪ್ರಕರಣದ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಬಹುತೇಕ ಕನ್ನಡದ ಎಲ್ಲಾ ಮಾಧ್ಯಮದಲ್ಲೂ ಕೂಡ ನೀವು ಗಮನಿಸ್ತಿದ್ದೀರಿ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಬೇರೆ ವಿಚಾರಕ್ಕೆ ಆರೋಪ ಕೇಳಿದ ಸಂದರ್ಭದಲ್ಲೂ ಚರ್ಚೆ ನಡೆಸುವ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ತನ್ನ ನಿಲುವನ್ನ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಮೀಡಿಯಾ ಟ್ರಯಲ್ ನಾವು ಮಾಡೋದಿಲ್ಲ. ಈ ವೇದಿಕೆಯಲ್ಲಿ ಕೂತು ಆರೋಪಿಯನ್ನ ಅಪರಾಧಿ ಅಂತ ತೋರಿಸುವ ಯಾವುದೇ ಪ್ರಯತ್ನ ನಾವು ಮಾಡೋದಿಲ್ಲ. ದರ್ಶನ್ ಪ್ರಕರಣದಲ್ಲೂ ಕೂಡ ನಟ ದರ್ಶನ್ ಆರೋಪಿ, ಅವರ ವಿರುದ್ಧವಾಗಿ ಕೇಳೋಕ್ ಸಿಕ್ಕಿರೋದು ಕೊಲೆ ಮಾಡಿದಂತಹ ಗಂಭೀರ ಆರೋಪ. ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆ ತನಿಖೆಗೆ, ತನಿಖಾ ಸಂಸ್ಥೆಗೆ ಕೊಡಬೇಕಾದ ಸಂಪೂರ್ಣ ಗೌರವವನ್ನ ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಕೊಡುತ್ತೆ. ನಾವು ನೋಡ್ರಿ ಎಷ್ಟು ಜನ ಅದು ಇದ್ದಂಗೆ ಹೇಳ್ತಾರೋ. ಯಾಕೆ ಯಾವುದೇ ದ್ವೇಷವನ್ನು ಇಟ್ಕೊಂಡಿಲ್ಲ, ಇದ್ದದ್ದನ್ನ ಹೇಳಬೇಕು. ಬೇರೆ ರೀತಿ ಒಳಗೆ ನೋಡ್ತಾ ಇದ್ರು. ಇವಾಗ ನಾನು ಆಗ ನೋಡ್ತಾ ಇದ್ದೆ, ಕುಮಾರಸ್ವಾಮಿ ಅವ್ರು ನ್ಯೂಸ್ ಹಾಕ್ತಾಯಿದ್ರು. ಕೆಲವೊಂದು ಅಲ್ಲೆಲ್ಲ ಏನೋ ಕಾರ್ಯಕ್ರಮ ಮಾಡಿದಾರೆ, ಅವೆಲ್ಲ ನ್ಯೂಸ್ಗಳು ಹಾಕ್ತಾಯಿದ್ರು. ಅವೆಲ್ಲ ಕೆಲವೊಂದಿಷ್ಟು ನ್ಯೂಸ್ಗಳಲ್ಲಿ ಹಾಕಿ ರುಬ್ಬಿದ್ದು ಸಿಗಬಾರ್ದು ಸಿಕ್ಕಣ ಈಗ ಅಂತ ಇಷ್ಟು ದಿವಸ ಏನೋ ಅಂದಿದ್ದ ಎಲ್ಲವನ್ನು ಈಗ ಹಾಕಿ ತೀರಿಸ್ಕೊಂಡ್ಬಿಟ್ರು. ಯಾವುದೇ ಆಗಲಿ ವಿಚಾರವನ್ನು ನೋಡಿ ಅದರ ಆ ವಿಷಯಗಳು ಗೊತ್ತಿದ್ದರೆ ಅದನ್ನು ಹೊರಗಡೆ ತೀರಿಸ್ಬೇಕು. ಈ ಜೈಲು ಪಕ್ಕ ಅಂತ ಆಲ್ರೆಡಿ ಡಿಸೈಡ್ ನೀವೇ ಮಾಡಿಬಿಟ್ರಿ ಮೀಡಿಯಾದವ್ರು. ವಿಚಾರಗಳನ್ನ ತಿಳ್ಕೊಂಡು ಯಾವ ವ್ಯಕ್ತಿ ನಿಮಗೆ ಹೇಳ್ತಾ ಇದ್ದಾನೆ, ಅಷ್ಟೆಲ್ಲ ಒಳಗಡೆ ತನಿಖೆಗಳನ್ನ ನಡೆಸ್ತಾ ಇದ್ದಾರೆ. ಆದರೆ ಯಾವ ವ್ಯಕ್ತಿ, ಯಾವ ಪೊಲೀಸ್ ವ್ಯಕ್ತಿ ಆದರೂ ಏನಾದ್ರು ಬಂದು ನ್ಯೂಸ್ ಬಂದು ಮಾತಾಡಿದಾರೆ, ಇಂತಿಷ್ಟು ಇದಾಗ್ತಿದ್ದೇವೆ ಇಂಥವೆಲ್ಲ ಹೇಳಿದ್ದಾರೆ. ನಾವು ಹೇಳೋದಿಷ್ಟೇ, ಯಾವುದೇ ಆಗಲಿ ಏನೇನ ವಿಷಯಗಳಾಗಲಿ ತಿಳ್ಕೊಳ್ಬೇಕು. ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅದು ಎಷ್ಟಿದೆ ಅಷ್ಟನ್ನೇ ಹೇಳಬೇಕು. ಇಷ್ಟು ಕೊಲೆ ಆಗಿದೆ, ಹಿಂಗೆ ಮಾಡಿದ್ದಾರೆ, ಇಷ್ಟೇ ಜನ, ಇನ್ನೂ ಪ್ರೂಫ್ ಆಗಿಲ್ಲ ಅಂತ ಇನ್ನೂ ಅದನ್ನೇ ಹೇಳ್ಬೇಕು ಹೊರತಾಗಿ ಈಗ ಆಲ್ರೆಡಿ ಮಾಡಿದ್ದಾರೆ, ಇಷ್ಟೇ ಶಿಕ್ಷೆ ಆಗಬೇಕು, ಇದನ್ನೇ ಮಾಡಬೇಕು ಅಂತ ಹೇಳುವಂಥ ಅಧಿಕಾರ ಯಾರಿಗೇ ಆಗಲಿ ಕೊಟ್ಟಿರ್ಬೋದು. ನಿಮ್ಮ ಮೀಡಿಯಾ ಅಂತಂದಮೇಲೆ ಎಲ್ಲವನ್ನೂ ಹೇಳ್ತಿರ್ಬೋದು. ಇದ್ದದ್ದನ್ನು ಹಾಗೆ ಹೇಳಬೇಕು. ಇಲ್ಲದೇ ಇದ್ದದ್ದನ್ನು ಸೇರಿಸಿ ಯಾವುದೋ ಒಂದು ಏನೋ ಇಂಥ ಆಗಿರುವಂಥ ಘಟನೆಯನ್ನು ತೊಗೊಂಡ್ಬಂದು ಇವಾಗಲೇ ಸಿಕ್ಕಿದಾರವ ಅಂತ ತಿಳ್ಕೊಂಡು ಹಾಕಿ ರುಬ್ಬೋದಲ್ಲ. ಯಾವುದೇ ವಿಷಯವನ್ನಾಗಲಿ ನಾವು ಏನು ಯಾವುದನ್ನು ಎಷ್ಟು ಹೇಳಬೇಕೋ ಅಷ್ಟೇ ಹೇಳಿದರೆ ಅದೊಂದು ಅದಕ್ಕೆ ಒಂದು ಆದಂಥ ಒಂದು ಗೌರವ ಸಿಗ್ತದೆ. ಅದನ್ನು ಅತಿಯಾಗಿ ಮಾಡಿದರೆ ಯಾವುದೂ ಸರಿ ಅನಿಸಲ್ಲ. ಇಷ್ಟು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.